ಧರ್ಮಸ್ಥಳದ ಬುರುಡೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸ್ಮಶಾನ ಮೌನವಿದ್ದ ಜಾಗದಲ್ಲಿ ನೂರಾರು ಶವಗಳಿವೆ ಅಂತ ಹೇಳಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾನೆ. ಆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಬುರುಡೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಸೀದಾ ಬಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾನೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ಆತ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ ವಿರುದ್ಧ, ಆ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ದಾಖಲಿಸಿದ್ದಾನೆ ಅನ್ನೋದೇ ಈ ಪ್ರಕರಣದಲ್ಲಿರುವ ಮತ್ತೊಂದು ಮೆಗಾ ಟ್ವಿಸ್ಟ್. ಜೈಲಿಂದ ರಿಲೀಸ್, ಠಾಣೆಗೆ ಎಂಟ್ರಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೊಸ ಕಂಪ್ಲೇಂಟ್ ಕೊಟ್ನಲ್ಲ. ಈ ಸಲ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ್ಯಾರ ಮೇಲೆ ಗೊತ್ತಾ? ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇಡೀ ಧರ್ಮಸ್ಥಳ ಕೇಸನ್ನೇ ತಲೆ ಕೆಳಗಾಗಿಸಿದ ಮಾಸ್ಕ್ ಮ್ಯಾನ್ ಅವತ್ತು ಇದ್ದಕ್ಕಿದ್ದಂತೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಪೊಲೀಸರ ಮುಂದೆ ದಿಢೀರಂತ ಪ್ರತ್ಯಕ್ಷವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಕ್ಕಿದ್ದೀನಿ, ನೀವು ಬಂದ್ರೆ ತೋರಿಸ್ತೀನಿ ಅಂತ ಹೇಳಿದ್ದ ಬುರುಡೆ ಚಿನ್ನಯ್ಯ ಕಲರ್ ಕಾಗೆ ಹಾರಿಸಿದ್ದು ಎಲ್ರಿಗೂ ಗೊತ್ತೇ ಇದೆ. ಧರ್ಮಸ್ಥಳದ ಕಾಡಿನಲ್ಲಿ ನೇತ್ರಾವತಿಯ ತೀರದಲ್ಲಿ ಸಮಾಧಿ ಅಗೆಸಿದ ಚಿನ್ನಯ್ಯ ಪೊಲೀಸರನ್ನೇ ಯಾಮಾರಿಸಿದ್ದ, ಸುಳ್ಳು ಪೊಳ್ಳಿನ ಕಥೆ ಹೇಳಿದ್ದ. ಅದೇ ವಿಚಾರಕ್ಕೆ ಜೈಲಿಗೂ ಹೋಗಿದ್ದ. ಸುಳ್ಳು ಕೇಸು ಪೊಲೀಸರ ದಿಕ್ಕು ತಪ್ಪಿಸಿದ ವಿಚಾರಕ್ಕೆ ಚಿನ್ನಯ್ಯನ ವಿರುದ್ಧನೇ ಕೇಸ್ ದಾಖಲಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಚಿನ್ನಯ್ಯನನ್ನ ಜೈಲಿಗೂ ಹಾಕಾಗಿತ್ತು. ಆದರೆ ಬೇಲ್ ಮೇಲೆ ರಿಲೀಸ್ ಆಗಿದ್ದ ಚಿನ್ನಯ್ಯ ಶಿವಮೊಗ್ಗ ಜೈಲಿಂದ ಹೊರಗೆ ಬಂದಿದ್ದ. ಜೈಲಿಂದ ಹೊರಗೆ ಬಂದ ಚಿನ್ನಯ್ಯ ಮತ್ತೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾನೆ. ಆ ಟ್ವಿಸ್ಟೇ ಚಿನ್ನಯ್ಯ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಮತ್ತೊಂದು ಹೊಸ ಕಂಪ್ಲೇಂಟ್ ಕೊಟ್ಟಿದ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ಹೊರಬಂದಿದ್ದಾನೆ. ಹೊರಬಂದ ತಕ್ಷಣ ತಮ್ಮ ಊರಿಗೆ ಹೋಗುವುದನ್ನು ಬಿಟ್ಟು ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಚಿನ್ನಯ್ಯ ಮತ್ತೆ ಅದ್ಯಾವ ಹೈಡ್ರಾಮಾ ಮಾಡೋಕೆ ಪೊಲೀಸ್ ಸ್ಟೇಷನ್ಗೆ ಬನ್ನೋ ಅಂತಾನೆ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ರು. ಆದ್ರೆ ಈ ಸಲ ಚಿನ್ನಯ್ಯ ಬಂದಿದ್ದು ಕಂಪ್ಲೇಂಟ್ ಕೊಡೋದಕ್ಕೇನೆ. ಆದ್ರೆ ಈ ಸಲ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು ಕಾಲದಲ್ಲಿ ತನ್ನ ಜೊತೆಗೇ ಇದ್ದವರ ಮೇಲೆ, ಅಂದ್ರೆ ತಿಮರೋಡಿ ಅಂಡ್ ಗ್ಯಾಂಗಿನ ಮೇಲೆ. ಇನ್ನು ನವೆಂಬರ್ 24, 2025ರಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಜಾಮೀನು ಕೊಡುತ್ತೆ ಕೋರ್ಟು. ಆ ಜಾಮೀನಿನ ಮೇಲೆ ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಬಿಡುಗಡೆಯಾಗ್ತಾನೆ. ಇದಾದ ಬಳಿಕ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಕರೆಗಳು ಬರುವುದಕ್ಕೆ ಶುರುವಾಗುತ್ತವೆ. 20 ದಿನಗಳಲ್ಲಿ ಈತನಿಗೆ ಬಂದ ಬೆದರಿಕೆ ಕರೆಗಳಿಂದ ಕಂಗಾಲಾದ ಚಿನ್ನಯ್ಯ ಡಿಸೆಂಬರ್ 18, 2025ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಹೊಸ ದೂರು ದಾಖಲಿಸ್ತಾನೆ. ತಿಮರೋಡಿ, ಮಟ್ಟಣ್ಣವರ್ ಸೇರಿದಂತೆ 5 ಜನರ ವಿರುದ್ಧ ಅಧಿಕೃತ ದೂರು ಸಲ್ಲಿಸಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಪತ್ನಿಗೂ ಪ್ರಾಣಭಯ, ರಕ್ಷಣೆಗೆ ಚಿನ್ನಯ್ಯ ಮನವಿ. ಇನ್ನೂ ಚಿನ್ನಯ್ಯನಿಗೆ ಮಾತ್ರವಲ್ಲ, ಚಿನ್ನಯ್ಯನ ಪತ್ನಿಗೂ ಜೀವ ಬೆದರಿಕೆ ಬಂದಿದ್ಯಂತೆ. ನನಗೆ ಮಾತ್ರವಲ್ಲ, ನನ್ನ ಪತ್ನಿಗೂ ಪ್ರಾಣಾಪಾಯವಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ ಚಿನ್ನಯ್ಯ, ನಾವು ಮನೆಯಿಂದ ಹೊರಗೆ ಬರುವುದಕ್ಕೂ ಭಯಪಡುವಂತಾಗಿದೆ, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದಾನೆ. ಸಮಾಜದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರುವ ವ್ಯಕ್ತಿಗಳಿಂದ ತಮಗೆ ಈ ಬೆದರಿಕೆ ಬಂದಿದೆ ಅಂತ ಹೇಳುವ ಮೂಲಕ ಚಿನ್ನಯ್ಯ ನೇರವಾಗಿ ತಿಮರೋಡಿ ಅಂಡ್ ಟೀಮನ್ನೇ ಟಾರ್ಗೆಟ್ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಟಾರ್ಗೆಟ್ ನಂಬರ್ 1 ಮಹೇಶ್ ತಿಮರೋಡಿ. ಟಾರ್ಗೆಟ್ ನಂಬರ್ 2 ಗಿರೀಶ್ ಮಟ್ಟಣ್ಣವರ್. ಇನ್ನು ಚಿನ್ನಯ್ಯ ನೀಡಿರುವ ದೂರಿನಲ್ಲಿ ಮೊದಲನೆಯದಾಗಿ ಮತ್ತು ಪ್ರಮುಖವಾಗಿ ಉಲ್ಲೇಖವಾಗಿರುವ ಹೆಸರು ಬೇರ್ಯಾರದ್ದೂ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿನೇ ಚಿನ್ನಯ್ಯನ ಮೊದಲ ಟಾರ್ಗೆಟ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದ್ರೆ ಚಿನ್ನಯ್ಯ ಮೊದಲೆಲ್ಲ ತಿಮರೋಡಿ ಜೊತೆನೇ ಇದ್ದಿದ್ದು. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯ ಅದೆಷ್ಟೋ ದಿನಗಳ ಕಾಲ ಆಶ್ರಯವನ್ನೂ ಪಡೆದಿದ್ದ. ಇದೀಗ ತಿಮರೋಡಿಯನ್ನೇ ಟಾರ್ಗೆಟ್ ಮಾಡಿ ದೂರು ಕೊಡಲಾಗಿದೆ. ಇನ್ನು ಚಿನ್ನಯ್ಯನ ಎರಡನೇ ಟಾರ್ಗೆಟ್ ಯಾರು ಗೊತ್ತಾ? ಗಿರೀಶ್ ಮಟ್ಟಣ್ಣವರ್. ಹೌದು, ಗಿರೀಶ್ ಮಟ್ಟಣ್ಣವರ್ ಕೂಡ ಚಿನ್ನಯ್ಯನ ದೂರಿನಲ್ಲಿರೋ ಟಾರ್ಗೆಟೆಡ್ ವ್ಯಕ್ತಿ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕಂದ್ರೆ ಚಿನ್ನಯ್ಯ ಬುರುಡೆ ಪುರಾಣವನ್ನ ಸೃಷ್ಟಿಸೋದಕ್ಕೆ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಇಬ್ಬರೂ ಇದ್ರು. ಇವರಿಬ್ಬರೇ ಚಿನ್ನಯ್ಯನಿಗೆ ಬುರುಡೆ ಕಥೆ ಸೃಷ್ಟಿಸಿ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ರು. ಆದ್ರೆ ಆ ಬುರುಡೆ ಕೇಸು ಉಲ್ಟಾ ಹೊಡೆದಿದ್ರಿಂದ ಚಿನ್ನಯ್ಯನೇ ಇದೀಗ ಆರೋಪಿಯಾಗಿದ್ದಾನೆ. ಹೀಗಾಗಿ ಚಿನ್ನಯ್ಯ ಎಲ್ಲಿ ನಮ್ಮನ್ನ ಸಿಕ್ಕಾಕಿಸ್ತಾನೋ ಅನ್ನೋ ಆತಂಕ ತಿಮರೋಡಿ ಅಂಡ್ ಟೀಮಿಗೆ ಇದೆ ಅನ್ನೋ ಮಾತಿದೆ. ಇದೇ ಕಾರಣಕ್ಕೆ
ಚಿನ್ನಯ್ಯನಿಗೆ ತಿಮರೋಡಿ ಟೀಮೇ ಈಗ ಕಂಟಕಪ್ರಾಯವಾಗಿದ್ದು ಅವರಿಂದಲೇ ಜೀವ ಬೆದರಿಕೆ ಬರ್ತಾ ಇದೆ ಅನ್ನೋ ಥರ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಒಬ್ಬರಲ್ಲ ಇಬ್ಬರಲ್ಲ 5 ಜನರ ಮೇಲೆ ಕಂಪ್ಲೇಂಟ್. ಇನ್ನು ಚಿನ್ನಯ್ಯನ ದೂರು ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರ ಜೊತೆಗಿದ್ದ ಬುರುಡೆ ಗ್ಯಾಂಗಿನ ಸದಸ್ಯರನ್ನೂ ಸುತ್ತಕೊಂಡಿದೆ. ದೊಡ್ಡ ಗುಂಪು ತಮ್ಮನ್ನ ಹಿಂಬಾಲಿಸುತ್ತಿದೆ ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ ಚಿನ್ನಯ್ಯ ತಿಮರೋಡಿ ಮತ್ತು ಅವರ ಜೊತೆಗಿರುವವರಿಂದಲೇ ಅಪಾಯ ಅಂತ ಕಂಗಾಲಾಗಿದ್ದಾನೆ. ಹೀಗಾಗಿ ಒಟ್ಟು 5 ಮೇಲೆ ಚಿನ್ನಯ್ಯ ಜೀವ ಬೆದರಿಕೆಯ ಆರೋಪ ಹೊರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನು ಚಿನ್ನಯ್ಯನ ದೂರಿನಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಬರೋದೇ ನಂಬರ್ 1 ಮಹೇಶ್ ತಿಮರೋಡಿ. ನಂತರ ನಂಬರ್ 2 ಆಗಿ ಗಿರೀಶ್ ಮಟ್ಟಣ್ಣವರ ಹೆಸರು ಇದೆ. ನಂಬರ್ 3 ವಿಠಲ್ ಗೌಡ ಮತ್ತು ನಂಬರ್ 4 ಟಿ ಜಯಂತ್ ಇಬ್ಬರನ್ನೂ ಸೇರಿಸಲಾಗಿದೆ. ಇನ್ನು ನಂಬರ್ 5 ಆಗಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧವೂ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿದ್ದು ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿದ್ದಾನೆ. ಇನ್ನು ಚಿನ್ನಯ್ಯನೇ ಬುರುಡೆ ಕೇಸಿನ ಪ್ರಮುಖ ಆರೋಪಿಯಾಗಿದ್ದಾನೆ. ಬುರುಡೆ ಬಿಟ್ಟು ಲಾಕ್ ಆದ ಚಿನ್ನಯ್ಯನ ಹಳೆಯ ಕೇಸ್ಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಂತಾಗಿದೆ. ಒಂದೆಡೆ ಮಹೇಶ್ ತಿಮರೋಡಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಅಂತ ಹೇಳ್ತಿದ್ರೆ, ಇತ್ತ ಚಿನ್ನಯ್ಯ ಅವ್ರ ಕಡೆಗೇನೆ ಜೀವ ಬೆದರಿಕೆಯ ಬಾಣ ಪ್ರಯೋಗಿಸಿದ್ದಾನೆ. ತಿಮರೋಡಿ ಟೀಮಿಂದಲೇ ನನಗೆ ಪ್ರಾಣಕ್ಕೆ ಅಪಾಯವಿದೆ ಅಂತ ಹೇಳ್ತಿದ್ದಾನೆ. ಇದರಲ್ಲೂ ಏನಾದ್ರೂ ಗೇಮ್ ಅಡಗಿದೆಯಾ? ಚಿನ್ನಯ್ಯ ಏನಾದ್ರೂ ಹೊಸ ಬುರುಡೆ ಬಿಡ್ತಿದ್ದಾನಾ ಅನ್ನೋ ಪ್ರಶ್ನೆನೂ ಇದೆ. ಯಾಕಂದ್ರೆ ಹಳೆ ಕೇಸಲ್ಲಿ ಬಿಟ್ಟ ಬುರುಡೆನೇ ಇಡೀ ರಾಜ್ಯವನ್ನ ಕಂಗಾಲಾಗಿಸಿತ್ತು. ಈಗ ಒಂದು ಕಾಲದಲ್ಲಿ ಜೊತೆಗಿದ್ದವರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಹಿಂಗಾಗಿ ಬುರುಡೆ ಚಿನ್ನಯ್ಯ ಅದೆಷ್ಟರ ಮಟ್ಟಿಗೆ ಸತ್ಯ ಹೇಳ್ತಿದ್ದಾನೆ ಅನ್ನೋ ಪ್ರಶ್ನೆನೂ ಹಲವರಲ್ಲಿದೆ. ರಣತಂತ್ರವೋ ಆತ್ಮರಕ್ಷಣೆಯೇ? ಇನ್ನು ಚಿನ್ನಯ್ಯನ ಈ ದೂರಿನ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಇದು ಚಿನ್ನಯ್ಯ ಆತ್ಮರಕ್ಷಣೆಯ ಪ್ರಯತ್ನವೋ ಅಥವಾ ಇದೊಂದು ರಣತಂತ್ರವೋ ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಜೈಲಿನಲ್ಲಿರುವಷ್ಟು ದಿನ ಮೌನವಾಗಿದ್ದ ಚಿನ್ನಯ್ಯ ಹೊರಗೆ ಬಂದ ಕೂಡಲೇ ಈ 5ರನ್ನ ಟಾರ್ಗೆಟ್ ಮಾಡಿರುವುದು ಯಾಕೆ? ತಿಮರೋಡಿ ಟೀಮನ್ನ ಹತ್ತಿಕ್ಕಲು ಚಿನ್ನಯ್ಯನನ್ನ ಅಸ್ತ್ರವಾಗಿ ಬಳಸಲಾಗುತ್ತಿದೆಯೇ ಎಂಬ ಅನುಮಾನ ಕೂಡ ಇದೆ. ಆದ್ರೆ ಚಿನ್ನಯ್ಯ ಮಾತ್ರ ನನ್ನ ಪ್ರಾಣಕ್ಕೆ ಇವರಿಂದಲೇ ಕುತ್ತು ಅಂತ ಬಲವಾಗಿ ವಾದಿಸುತ್ತಿದ್ದಾನೆ. ಸತ್ಯಕ್ಕೆ ಸಮಾಧಿ ಕಟ್ಟಲಾಗುತ್ತಿದೆಯೇ? ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೂಲ ಪ್ರಕರಣವೇ ಮರೆತು ಹೋಗ್ತಿದೆಯಾ ಅನ್ನೋ ಆತಂಕವೂ ಕೆಲವರಲ್ಲಿ ಶುರುವಾಗಿದೆ. ಶವಗಳ ಕಥೆ ಏನಾಯ್ತು, ಧರ್ಮಸ್ಥಳದ ಆ ಸತ್ಯ ಶೋಧನೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಅದಕ್ಕಿಂತ ದೊಡ್ಡದು ಧರ್ಮಸ್ಥಳ ಭಾಗದಲ್ಲಿ ಸಿಕ್ಕ ಅನಾಥ ಶವಗಳ ಕಥೆ ಏನು? ಅವುಗಳ ತನಿಖೆ ಬಗ್ಗೆ ಈಗ ಕಣ್ಣಾಡಿಸಬೇಕಿದೆ. ಇಷ್ಟು ದಿನ ಸಮಾಧಿಗಳ ಸತ್ಯ ಅಗೆಯಲಾಗಿದೆ. ಆದರೆ ಅನಾಥ ಶವಗಳ ರಹಸ್ಯ ಭೇದಿಸಿದ್ರೆ ನಿಜವಾದ ಸತ್ಯ ಗೊತ್ತಾಗುತ್ತೆ ಅನ್ನೋದು ಹಲವರ ಅಂಬೋಣ.